ಹಾಯ್ ಹಲೋ ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸೋಮವಾರ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ರೆಡಿಯಾಗಿ ಕೂತಿದ್ದೀನಿ. ಗುಡ್ಡಪ್ಪವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಡುಗೆ ಎಲ್ಲ ಮಾಡಿ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಪೂಜೆ ಮಾಡೋಕ್ಕೆ ಗುಡ್ಡಪ್ಪವ್ರು ಬರಬೇಕು, ಹಾಗಾಗಿ ಹೂವು ಎಲ್ಲ ರೆಡಿಯಾಗಿದೆ. ಮನೆಯಲ್ಲೆಲ್ಲ ಪೂಜೆ ಬೆಳಿಗ್ಗೆನೇ ಮುಗಿಸಿ ಅಡುಗೆ ಪ್ರಿಪ್ರೇಷನ್ ಎಲ್ಲ ಮಾಡಿದ್ದಾಗಿದೆ. ದೇವ್ರ ಅಲಂಕಾರ, ಪೂಜೆ, ಕಜ್ಜಾಯ ಎಲ್ಲ ರೆಡಿ ಇದೆ. ಇಲ್ಲಿ ಬಂದು ಪಲಾವ್ ಮಾಡಿಟ್ಟಿದ್ದೀನಿ, ವೆಜಿಟೇಬಲ್ ಪಲಾವ್. ಸೊ 1 ಗಂಟೆಗೆ ಬರ್ತೀನಿ ಅಂತ ಹೇಳಿದರು ಗುಡ್ಡಪ್ಪ ಅವರು. ಸೊ ಕೈ ಕೊಟ್ಟಿದ್ದಾರೆ. ಇವಾಗ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಏನೂ ಮಾಡೋಕ್ಕಾಗಲ್ಲ, ಕಾಯ್ಕೊಂಡಿರಬೇಕು. ಶ್ರಾವಣ ಮಾಸದಲ್ಲೂ ಅಷ್ಟೇ ದಾಸಪ್ಪಂಗೆ ತುಂಬಾ ಡಿಮ್ಯಾಂಡು. ಮತ್ತು ಇದು ಲೈಟ್ ಹಾಕ್ಬಿಡ್ತೀನಿ, ಕಾರ್ತಿಕ್ ಮಾಸ ಅಲ್ವಾ, ಹಾಗಾಗಿ ಇವ್ರಿಗೂ ಗುಡ್ಡಪ್ಪವ್ರಿಗೂ ಸಿಕ್ಕಾಪಟ್ಟೆ ಡಿಮ್ಯಾಂಡು. ಹಾಗಾಗಿ ವೆಯ್ಟ್ ಮಾಡಲೇಬೇಕು. ಅವ್ರು ಸಿಕ್ಕಿದಾಗಲೇ ಪೂಜೆ ಮಾಡ್ಸೋಕ್ಕಾಗೋದು, ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಸೊ ಏನೇನು ಅಡುಗೆ ಮಾಡಿದ್ದೀನಿ ಅಂದರೆ ಪಲಾವ್ ಮಾಡಿದ್ದೀನಿ, ಮತ್ತು ಕಜ್ಜಾಯ ಮಾಡಿದ್ದೀನಿ ದೇವ್ರ ನೈವೇದ್ಯಕ್ಕೆ. ಮತ್ತು ಇಲ್ಲಿ ಬಂದು ಕಾಳುಗೋಜು ಮಾಡಿದ್ದೀನಿ, ಇದು ಕೋಸಂಬರಿ ಒಗ್ಗರಣೆ ಮಾಡಿದ್ವಿ, ಇದು ಬಂದು ಅವರೆಕಾಳು ಹುಳಿ ಮತ್ತು ವೈಟ್ ರೈಸ್. ಸೊ ಇದಿಷ್ಟು ಅಡುಗೆ ಪ್ರಿಪ್ರೇಷನ್ ಮಾಡಿದ್ದೀವಿ. ಇಲ್ಲಿ ಬಂದು ಕಜ್ಜಾಯನ ಬುತ್ತಿ ಕಟ್ಟಕ್ಕೆ ಅಂತ 51 ಕಜ್ಜಾಯನ ಎಣಿಸಿ ನಮ್ಮತ್ತಿಗೆ ಕವರ್ಗೆ ಹಾಕಿಟ್ಟು ಮನೆಗೆ ಹೋಗಿದ್ದಾರೆ. ಅವರು ಬಂದಿದ್ರು ಪಾಪ. ಮತ್ತು ಗುಡ್ಡಪ್ಪವರು 1 ಗಂಟೆ ಬರ್ತೀನಿ ಅಂದ್ಬಿಟ್ಟು ಬೇರೆ ಕಡೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಹಾಗಾಗಿ ಇವಾಗ ಮತ್ತೆ ಹೋಗಿ ಕರ್ಕೊಂಬರ್ಬೇಕು ನಮ್ಮ ಮನೆಯವರು ಅವ್ರನ್ನ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಅದಕ್ಕೆ ಅವರು ದೀಪ ಅಂಟಿಸ್ಬಿಟ್ಟು ಪೂಜೆ ಮುಗಿಸಿ ಬರ್ತೀನಿ ನಮ್ಮ ಮನೇಲೂ ಅಂತ ಬಂದರು. ಸೊ ನಂಗೆ ಅಡುಗೆಗೆ ಹೆಲ್ಪ್ ಮಾಡೋಕ್ಕೆ ಅಂತ ಬಂದಿದ್ರು ಅವರು. ಸೊ ಟೈಮ್ ಆಯ್ತಲ್ಲ, ಸರಿ ಅಂದ್ಬಿಟ್ಟು ಪೂಜೆ ಮುಗಿಸಿ ಬರ್ತೀನಿ, ಗುಡ್ಡಪ್ಪವ್ರು ಬರೋ ಅಷ್ಟೆಲ್ಲ ಅಂದ್ಬಿಟ್ಟು ಹೋಗಿದ್ದಾರೆ. ಸೊ ಇವಾಗ ಅವರು ಬಂದಮೇಲೆ, ಗುಡ್ಡಪ್ಪ ಬಂದಮೇಲೆ ಪೂಜೆ ಮುಗಿಸಿ ಊಟ ಮಾಡಬೇಕು. ಅವರೆಲ್ಲ ಒಪ್ಪತ್ತಿದ್ದಾರೆ, ಅಂದರೆ ಊಟ ಮಾಡಿಲ್ಲ ಬೆಳಿಗ್ಗೆಯಿಂದನೂ. ಪೂಜೆ ಆದಮೇಲೆ ಒಂದೇ ಸತಿ ಊಟ ಮಾಡ್ತಾರೆ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಗುಡ್ಡಪ್ಪವ್ರು ಎಷ್ಟು ಗಂಟೆ ಬಂದು, ಇನ್ನು ಅವ್ರು ಬಂದು ಅವರೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ 1 ಅವರ್ ಆಗುತ್ತೆ. ಇನ್ನು ಎಷ್ಟೊತ್ತಾಗುತ್ತೋ, 3 ಗಂಟೆ ಆಗುತ್ತೋ ಏನೋ ಗೊತ್ತಿಲ್ಲ, ಎಷ್ಟೊತ್ತಾಗುತ್ತೆ ಮಾಡಬೇಕು. ಸೊ ಸೋಮವಾರ ಅಲ್ವಾ, ಎಷ್ಟೊತ್ತಿಗಾದರೂ ಮಾಡ್ಬೋದು ಪೂಜೆನ, ಏನು ತೊಂದರೆ ಇಲ್ಲ. ಬಟ್ ಮಾಡಲೇಬೇಕಲ್ವಾ ಕಾರ್ತಿಕ್ ಮಾಸದಲ್ಲಿ, ಹಾಗಾಗಿ ಕಂಪ್ಲೀಟ್ ಮಾಡೋಣ ಅಂತ ಎಲ್ಲರಿಗೂ ಹೇಳಿದ್ದೀನಿ. ಊಟಕ್ಕೆ ನಮ್ಮ ಫ್ರೆಂಡ್ಗೆ ಮತ್ತು ನಮ್ಮ ಅತ್ತಿಗೆದಿರಿಗೆಲ್ಲ ಕರೆದಿದ್ದೀನಿ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಸೋಮವಾರ ಆಗಿರೋದ್ರಿಂದ ಅವ್ರ ಮೇಲೆಲ್ಲ ಪೂಜೆ ಎಲ್ಲ ಮುಗಿಸಿ ಬರಬೇಕಲ್ವ, ಹಾಗಾಗಿ ಟೈಮ್ ಆಗೇ ಆಗುತ್ತೆ. ಕರೆಕ್ಟಾಗಿ 3 ಗಂಟೆ ಆಗುತ್ತೆ. ಸೊ ಎಲ್ಲರೂ ಪೂಜೆ ಮುಗಿಸಿದ ತಕ್ಷಣ ಊಟಕ್ಕೆ ಕೂರೋದೇನೆ, ಹಾಗಾಗಿ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ. ಅಡುಗೆ ಎಲ್ಲ ಬೇಗ ಚಕ ಅಂತ ಮಾಡಿ ಮುಗಿಸ್ದೆ. ಈಗ ಗುಡ್ಡಪ್ಪವ್ರಿಗೆ ವೆಯ್ಟ್ ಮಾಡ್ಕೊಂಡು ಕೂತ್ಕೋಬೇಕು. ಸೊ ಹೀಗೆ ಸೋಮವಾರ, ಕಾರ್ತಿಕ್ ಸೋಮವಾರ ಮತ್ತು ಶ್ರಾವಣ ಮಾಸ ಅಂದಾಗ ಈ ಥರ ಡಿಮ್ಯಾಂಡ್ ಸಿಕ್ಕಾಬಟ್ಟೆ. ಹಾಗಾಗಿ ನಾವು ಇದೇ ಟೈಮಿಗೆ ಮಾಡಬೇಕು, ಅದೇ ಟೈಮಿಗೆ ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ. ಅವ್ರು ಸಿಕ್ಕಿದಾಗ ನಾವು ಮಾಡಬೇಕು, ಯಾವ ಟೈಮಿಂಗ್ಸ್ಗಾರ ಅವ್ರು ಸಿಗಲಿ, ಆಗ ಸಿಕ್ಕಿದಾಗ ಮಾಡಬೇಕು. ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇರೋದ್ರಿಂದ ನಾವು ಅವ್ರನ್ನ ಕಾಯಬೇಕು, ಅವ್ರು ನಮ್ಮನ್ನು ಕಾಯಲ್ಲ. ಓಕೆ, ಹೇಗೆ ಹೋಗುತ್ತೆ, ಯಾರ್ಯಾರು ಬಂದಿದ್ದಾರೆ ಮತ್ತು ಊಟ ಮಾಡೋದು ಎಲ್ಲ ವ್ಲಾಗ್ ಮಾಡಾಕ್ತೀನಿ. ಸೊ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟಿದ್ದೀನಿ. ನನ್ನ ಮಗ ಮಾತ್ರ ಇದ್ದಾನೆ, ಇನ್ನು ಮನಗಿಲ್ಲ ಈ ನನ್ನ ಮಗ. ಇವತ್ತು ಬಾಬುಗೆಲ್ಲ ಕುಂಕುಮ ಇಟ್ಟು ಬೆಳಿಗ್ಗೆ ದೀಪ ಎಲ್ಲ ಹಚ್ಚಿದ್ದೀನಿ. ನೋಡಿ, ನಿಜವಾಗ್ಲೂ ಮಾದಪ್ಪಂದು ಪೂಜೆ ಮಾಡೋಕ್ಕೆ ಎಷ್ಟು ಕಷ್ಟ ಅಂದರೆ, ಗುಡ್ಡಪ್ಪವ್ರನ್ನ ಕರ್ಕೊಂಬರೋ ಅಷ್ಟರಲ್ಲಿ ನಿಜವಾಗ್ಲೂ ಡೈರೆಕ್ಟಾಗಿ ಹೋಗಿ ದೇವ್ರನ್ನೇ ಕರ್ಕೊಂಬಂದಂಗೆ ಆಗೋಯ್ತು. ಅಷ್ಟು ಡಿಮ್ಯಾಂಡು ಅಂದರೆ ಡಿಮ್ಯಾಂಡು, ತುಂಬ ಕಷ್ಟ ಅವ್ರನ್ನ ಹಿಡಿಯೋದು. 1 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು 3 ಗಂಟೆಗೆ ಬಂದು ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಅವ್ರದ್ದು ತಪ್ಪು ಅಂತ ಅಲ್ಲ, ಅಂದರೆ ಎಲ್ಲರೂ ಮಾಡ್ತಾ ಇರ್ತಾರಲ್ವ, ಹಾಗಾಗಿ ಯಾರೆಲ್ಲರೂ ಕರ್ಕೊಂಡು ಹೊರಡ್ತಾರೆ. ಸೊ ಒಂದು ಅರ್ಧ ಗಂಟೆ 1 ಗಂಟೆ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಅಂದರೂ ತುಂಬ ಕಷ್ಟನೇ ಅವ್ರನ್ನ ಕರ್ಕೊಂಡು ಬರೋದು. ಯಾಕೆಂದರೆ ಅಡುಗೆ ಎಲ್ಲನೂ ರೆಡಿ ಮಾಡಿಕ್ಬಿಟ್ಟಿರ್ತೀವಿ, ಕರ್ಕೊಬಂದು ನಾವು ಧೂಪ ಹಾಕಿಸ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸೊ ಫೈನಲಿ ಬಂದರು, ಹೆಂಗೋ ಜೀವ ಹೋಗಿ ಬಂದಂಗೆ ಆಗಿದೆ ನಮ್ಮ ಕತೆ. ಅಷ್ಟು ಕಷ್ಟ ಆಗೋಗಿದೆ. ಯಾಕಂದರೆ ಎಲ್ಲ ರೆಡಿ ಮಾಡ್ಕೊಂಡು ಅವ್ರು ಸಿಕ್ಕಿಲ್ಲ ಅಂದರೆ ಮಾತ್ರ ಅವಾಗಿರೋ ಟೆನ್ಷನ್ನು ಬೇರೆ ಯಾವುದೂ ಇಲ್ಲ. ಸೊ ಫೈನಲಿ ಬಂದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಮಿಕ್ಕಿದ ಕೆಲಸ ಮಾಡ್ಕೋತಾ ಇದ್ದೀನಿ. ನಮ್ಮ ಅದಕ್ಕೆ ಹೂವು ಎಲ್ಲ ಕೊಡೋದಕ್ಕೆ ಅವ್ರಿಗೆ ರೆಡಿ ಮಾಡ್ಕೊಳ್ತಾ, ಪೂಜೆಗೆಲ್ಲ ಕೊಡ್ತಾ ಇದ್ದಾರೆ. ಇನ್ನೇನೇನು ಕೇಳ್ತಾರೆ ಅದೆಲ್ಲ ನಾನು ಒಳಗಡೆಯಿಂದ ಎತ್ಕೊಡ್ತಾ ಇದ್ದೀನಿ. ಸದ್ಯ ನಮ್ಮ ಪುಣ್ಯಕ್ಕೆ ಪಟ ಅಂತ ಬೇಗ ಮಾಡಿಕೊಂಡ್ರು ಅವರು. ಎಲ್ಲರೂ ಇರೋದಕ್ಕೆ ಸರಿ ಹೋಯ್ತು. ಬಟ್ ಹಸ್ಕೊಂಡಿರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಯಾಕಂದರೆ ಪೂಜೆ ಮುಗಿಯೋವರೆಗೂ ಯಾರಿಗೂ ಊಟಕ್ಕೂ ಕೊಡೋಲ್ಲ, ಮತ್ತು ಮಾಡಿರೋ ಅಡುಗೆ ಯಾರಿಗೂ ಕೊಡೋಂಗೂ ಇಲ್ಲ. ಹಾಗೆ ದೇವ್ರ ಪೂಜೆ ಆದಮೇಲೆ, ನೈವೇದ್ಯ ಆದಮೇಲೆ ಊಟ ಮಾಡಬೇಕು, ಎಷ್ಟೊತ್ತಾದರೂ ಅಷ್ಟೇ.
ಅದೇ ಒಂದು ಪ್ರಾಬ್ಲಮ್ ಅಷ್ಟೇ. ಸೊ ಫೈನಲಿ ನಮ್ಮ ಈ ವರ್ಷದ ಹರಕೆಯಲ್ಲಿ ಇದು ಒಂದು ಮುಗಿದ್ರೆ ಕಂಪ್ಲೀಟ್ ಆದಂಗೆ ಈ ವರ್ಷ ಪೂರ್ತಿ. ಸೊ ಇವಾಗ ಅಡುಗೆ ಬಡಿಸ್ತಾ ಇದ್ದೀವಿ, ಮಾಡಿರೋ ಅಡುಗೆನೆಲ್ಲ ಪೂಜೆ ಎಲ್ಲ ರೆಡಿ ಆಯ್ತು. ಇವಾಗ ಊಟಕ್ಕೆ ದೇವ್ರಿಗೆ ನೈವೇದ್ಯಕ್ಕೆ ಬಡಿಸ್ಬಿಟ್ಟು ಪೂಜೆ ಶುರು ಮಾಡ್ತಾರೆ. ನಮ್ಗೆ ಹೆಚ್ಚು ಕಡಿಮೆ ಶ್ರಾವಣದಲ್ಲಿ ಸ್ಟಾರ್ಟ್ ಆಗಿಬಿಟ್ರೆ ನಮಗೆ ಕಾರ್ತಿಕ ಮಾಸ ಮುಗಿಯೋವರೆಗೂ ದೇವರು ಮಾಡ್ತಾನೆ ಇರಬೇಕು. ಯಾಕೆ ಅಂದರೆ ನಮಗೆ ಕಷ್ಟ ಅಂದಾಗ ದೇವರು ಸಹಾಯ ಮಾಡಿರುವಾಗ ನಾವು ದೇವ್ರನ್ನ ನಮ್ಗೆ ಎಷ್ಟೇ ಕಷ್ಟ ಬಂದರೂ ಮರಿಬಾರ್ದಲ್ವ. ಅದು ನನ್ನ ಪಾಲಿಸಿ. ನಮ್ಮ ಹತ್ರ ಏನಿದೆ ಎಷ್ಟಿದೆ ಅಷ್ಟರಲ್ಲಾದರೂ ನಾನು ಮಾಡಲೇಬೇಕು, ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಯಾವುದನ್ನು ಸ್ಕಿಪ್ ಮಾಡೋಕ್ಕಂತೂ ಹೋಗೋದೇ ಇಲ್ಲ, ಮಾಡಲೂಬಾರ್ದು ಸ್ಕಿಪ್ಪು. ಯಾಕಂದರೆ ನಾವು ಕಷ್ಟದಲ್ಲಿರುವಾಗ ದೇವ್ರನ್ನ ಬೇಡ್ಕೊಂಡಂಗೆ ದೇವ್ರು ನಮಗೆ ವರ ಕೊಟ್ಟ ಮೇಲೆ ನಾವು ಅದನ್ನು ತೀರಿಸಲೇಬೇಕು. ಹಾಗಾಗಿ ಪ್ರತಿ ವರ್ಷವೂ ನನಗೆ ಶ್ರಾವಣ ಮಾಸನೂ ಮಾಡಬೇಕು ಮತ್ತು ಕಾರ್ತಿಕ ಮಾಸನೂ ನಾನು ಮಾಡಲೇಬೇಕು. ಕಜ್ಜಾಯ ತುಪ್ಪ ಬುತ್ತಿ ಕಟ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದು. ಸೊ ನಾನು ಇರೋವರೆಗೂ ಮಾಡಲೇಬೇಕು, ಅದು ಮಿಸ್ ಮಾಡೋಂಗೇ ಇಲ್ಲ. ಅದರಲ್ಲೂ ಮಹದೇಶ್ವರಂಗಂತೂ ನಾವು ಏನಾರ ಅಂದ್ಕೊಂಡು ಬೇಡಿಕೊಂಡು ಕೋರ್ಕೊಂಡು ನಮಗೆ ದೇವರು ವರ ಕಲ್ಪಿಸಿದ ಮೇಲೆ ನಾವು ಅದು ಮರ್ತೀವಿ ಅಂದರೆ ಕೆಟ್ವಿ ಅಂತಲೇ ಅರ್ಥ. ನಮ್ಗೆ ಎಷ್ಟೇ ಕಷ್ಟ ಇದ್ದರೂ ನಾವು ದೇವ್ರನ್ನ ಮಾತ್ರ ಬಿಡಲೇಬಾರ್ದು. ಅದು ತುಂಬಾ ಇಂಪಾರ್ಟೆಂಟು. ನಾವು ಅಷ್ಟೇ ಕಾನ್ಷಿಯಸ್ಸಾಗಿ ಇರಬೇಕು ಯಾವಾಗಲೂ ಅಷ್ಟೇ. ಸೊ ಹಾಗಾಗಿ ಇವಾಗ ಪೂಜೆನ ಶುರು ಮಾಡಿದ್ದಾರೆ. ಫೈನಲಿ ಈ ಪೂಜೆ ಮುಗಿದ್ರೆ ನೆಮ್ಮದಿ ಸಮಾಧಾನ ಅನ್ನೋದಂತೂ ಖಂಡಿತ. ಮೇಯ್ನಾಗಿ ಗುಡ್ಡಪ್ಪ ಮನೆಯೊಳಗೆ ಕಾಲಿಟ್ಟರು ಅಂದ್ರೇ ಸಂಪೂರ್ಣ ಆಯಿತು ಅಂತಲೇ ಲೆಕ್ಕ ಅಲ್ಲಿಗೆ. ಯಾಕಂದರೆ ಅವ್ರು ಬಂದಮೇಲೆ ಪೂಜೆ ಮಾಡೇ ಕೊಡ್ತಾರಲ್ಲ, ಹಾಗಾಗಿ. ಸೊ ನೋಡ್ತಾ ಇರ್ಬೋದು ಸೈಡಲ್ಲಿ ಕಜ್ಜಾಯನ ಬುತ್ತಿ ಕಟ್ಟಿಟ್ಟಿದ್ದೀನಿ. ಮೇಯ್ನಾಗಿ ಅದೇ ನಮಗೆ, ಯಾಕೆಂದರೆ ಜೋಳಿಗೆ ಕಜ್ಜಾಯ ತುಪ್ಪ ಬುತ್ತಿ ಕೊಡೋದೇ ಇಂಪಾರ್ಟೆಂಟು ನಾನು ಮಾಡ್ಕೊಂಡಿರೋ ಹರಕೆಯಲ್ಲಿ. ಹಾಗಾಗಿ 51 ಕಜ್ಜಾಯನ ಜೋಳಿಗೆಗೆ ಅಂತ ಕವರ್ಗೆ ಹಾಕಿ ಗುಡ್ಡಪ್ಪ ಅವ್ರಿಗೆ ಕೊಟ್ಬಿಡ್ತೀನಿ. ಅವ್ರ ಮನೆಗಾರ ತೊಗೊಂಡೋಗ್ಬೋದು, ಇಲ್ಲಾಂದರೆ ದೇವಸ್ಥಾನದಲ್ಲಿ ಯಾರಿಗಾರ ಹಂಚ್ಬೋದು. ಅದು ಅವ್ರ ಇಚ್ಛೆಗೆ ಬಿಟ್ಟಿದ್ದು. ನಾವು ಒಟ್ಟಿನಲ್ಲಿ ದೇವ್ರಿಗೆ ಸಲ್ಲಿಸ್ತೀವಿ ಅಂದಾಗ ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ಬೇಕು. ಅದ್ರ ಜೊತೆಗೆ ಅವ್ರಿಗೆ ಕಾಣಿಕೆ ಅಂದರೆ ಪೂಜೆ ಮಾಡಿರ್ತಾರೆ ಅಂತ ಅವ್ರಿಗೊಂದಿಷ್ಟು ಕಾಣಿಕೆ ಅಂತ ಕೊಡಬೇಕು ನಾವು. ಅದಿಷ್ಟು ಅಷ್ಟು ಅಂತ ಏನು ಕೇಳಲ್ಲ. ಅಂದರೆ ಇವಾಗ ತುಂಬಾ ಎಲ್ಲರೂ ಗ್ರ್ಯಾಂಡಾಗಿ ಮಾಡೋದ್ರಿಂದ ಮಹದೇಶ್ವರನ ಪೂಜೆನ ಅಂದರೆ ಫೋಟೋ ಮತ್ತು ವಿಗ್ರಹ ಎಲ್ಲ ತರಿಸಿ ಮಾಡೋದ್ರಿಂದ ಈ ಥರ ಸಣ್ಣ ಪುಟ್ಟ ಪೂಜೆ ಅಂದರೆ ಸ್ವಲ್ಪ ಹಿಂಜರಿತಾರೆ. ತುಂಬ ಕಷ್ಟ ಹಿಡಿಯೋದು ಗದ್ದಿಗೆ ಇಟ್ಟು ಪೂಜೆ ಮಾಡೋರನ್ನ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಹರಕೆ ಹೇಗಿದೆ ನಾವು ಹಾಗೆ ಮಾಡಬೇಕು. ಆಮೇಲೆ ನಮ್ಮ ಶಕ್ತಿ ಅನುಸಾರ ನಾವು ಪೂಜೆ ಮಾಡಬೇಕು. ಇವಾಗ ಅವರು ಡಿಮ್ಯಾಂಡ್ ಕೇಳ್ತಾರೆ ಅಂದ್ಬಿಟ್ಟು ಅವ್ರ ಅನುಕೂಲಕ್ಕೆ ಗುಡ್ಡಪ್ಪರ ಅನುಕೂಲಕ್ಕೆ ನಾವು ಪೂಜೆ ಮಾಡೋಕ್ಕಾಗಲ್ಲ. ಸೊ ನಮ್ಮ ಹರಕೆ ಏನಿದ್ದಿದ್ರು ಕಜ್ಜಾಯ ತುಪ್ಪ ಬುತ್ತಿ ಕಟ್ತೀನಿ ಅಂತ ಗದ್ದಿಗೆ ತಂದು ಪೂಜೆ ಮಾಡ್ತೀನಿ ಅಂತ. ಸೊ ಹಾಗಾಗಿ ನಾವು ಅದನ್ನೇ ಮಾಡಿಸ್ಬೇಕು. ದುಡ್ಡಿದೆ, ನಮ್ಮ ಹತ್ರ ಕಾಸಿದೆ ಮತ್ತು ನಾವು ತೋರಿಸ್ಕೋಬೇಕು ಅಂತೆಲ್ಲ ನಾವು ಮಾಡೋಕ್ಕಾಗಲ್ಲ ಆ ಥರ. ಹಾಗಾಗಿ ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ನಾನು ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಗುಡ್ಡಪ್ಪ ಅವ್ರು ಹಿಡಿಯೋದು. ಯಾಕಂದರೆ ಇದರಲ್ಲಿ ಅಷ್ಟೊಂದು ದಕ್ಷಿಣೆ ಸಿಗೋಲ್ಲ. ಅದರಲ್ಲಾದರೆ ಅವ್ರಿಗೆ ಸಾವಿರಾರು ರೂಪಾಯಿ ಸಿಗುತ್ತಲ್ವ. ಹಾಗಾಗಿ ಅವರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಅದು ತಪ್ಪು ಅಂತ ನಾನು ಹೇಳಲ್ಲ. ಒಂದೆರಡು ಪದ ಆಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಸೊ ಪೂಜೆ ಎಲ್ಲ ಮುಗೀತು, ಊಟ ಮಾಡಿ ಅಂದ್ವಿ. ಬೇಡ ಅಮ್ಮ ನಮಗೆ ಬೇರೆ ಕಡೆ ಇದೆ ಅಂದರು. ಸರಿ ಅಂದ್ಬಿಟ್ಟು ಜೋಳಿಗೆಗೆ ಅಕ್ಕಿನ ಹಾಕ್ತಾಯಿದ್ವಿ. ಅದಕ್ಕೆ ಯಾರ್ಯಾರು ಇರ್ತಾರೆ ಅವ್ರ ಕೈಲಿ ಮಕ್ಕಳ ಕೈಲೆಲ್ಲ ಹಾಕ್ಸಮ್ಮ 3 ಬಾಕ್ಸೆ ಅಂತ ಅಂದರು ಅವರು. ಸರಿ ಅಂದ್ಬಿಟ್ಟು ಮಕ್ಳ ಕೈಲೂ ಹಾಕಿಸ್ದೆ. ನಾನೊಂದು 3 ಬಾಕ್ಸೆ ಹಾಕ್ಬಿಟ್ಟು ಇವಾಗ ನನ್ನ ಮಗನ ಕೈಲು ಮತ್ತು ನನ್ನ ಮಗಳ ಕೈಲೆಲ್ಲ ಹಾಕಿಸ್ದೆ. ಹಂಗೆ ಹಾಕಿದ್ರೆ ತುಂಬ ಒಳ್ಳೇದಾಗತ್ತೆ ಅಂತ ಅವರು ಅಂದರು. ಹಾಗಾಗಿ ಮಕ್ಳ ಕೈಲೆಲ್ಲ ಹಾಕಿಸ್ತಾ ಇದ್ದೀನಿ 3 ಹಿಡಿ ಅಷ್ಟು ಅಕ್ಕಿನ. ಎಲ್ಲರೂ ಹಾಕಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಅವರೇ ಹೇಳಿದ್ದಲ್ವ. ಹಾಗಾಗಿ ಜೋಳಿಗೆಗೆ ಅಂದಮೇಲೆ ನಾವು ಈ ಥರ ಮೊರದಲ್ಲೇ ಹಾಕಬೇಕು ಅಕ್ಕಿನ. ದಕ್ಷಿಣೆ ಮತ್ತು ಕಾಯಿ, ಎಲೆ, ಹಣ್ಣು ಮತ್ತು ಅಕ್ಕಿ ಇದಿಷ್ಟು ಹಾಕಿ, ಅದಲ್ಲದೆ ಕಜ್ಜಾಯ ಸಪ್ರೇಟಾಗಿ ಅವ್ರಿಗೆ ಬುತ್ತಿ ಕಟ್ಟಬೇಕು. ಸೊ ಫೈನಲಿ ಪೂಜೆ ಎಲ್ಲ ಸಂಪೂರ್ಣ ಆಯಿತು. ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನೋದು ಸಿಕ್ತು. ದೇವ್ರು ಮಾಡಿದಷ್ಟು ತುಂಬಾ ಒಳ್ಳೆಯದು ಮನೇಲಿ ಮಕ್ಕಳಿಗೆಲ್ಲ. ಅದರಲ್ಲೂ ಮಕ್ಕಳಿರೋ ಮನೇಲಂತೂ ದೇವರು ದಿಂಡ್ರು ಅಂತ ಮಾಡ್ತಾ ಇರಬೇಕು. ಆವಾಗಲೇ ಮಕ್ಳಿಗೂ ಒಳ್ಳೇದಾಗತ್ತೆ. ಮನೇಲಿ ಏನೇ ಕೆಟ್ಟ ಶಕ್ತಿಗಳಿದ್ರೂ ಅವರು ಕಂಸಾಳೆ ಕುಟ್ಟೋದಾಗ್ಬೋದು, ದಾಸಪ್ಪ ಬಂದು ಊದೋದಾಗ್ಬೋದು, ಆ ಶಬ್ದಕ್ಕೇನೆ ಕೆಟ್ಟ ಶಕ್ತಿ ಎಲ್ಲ ಮನೆಯಿಂದ ಹೊರಗೆ ಹೋಗಿ ನಮಗಿರೋ ದರಿದ್ರ ಎಲ್ಲ ಕಳಿಯುತ್ತೆ ಮತ್ತು ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದಾಗತ್ತೆ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸಿ ತುಂಬ ಚೆನ್ನಾಗಿ ಹೊರಟರು ಅವರು.
ನಮಗೂ ಖುಷಿ ಆಯಿತು. ಸೊ ದೇವರೆಲ್ಲ ಅವ್ರದ್ದೇನೆ, ಅವರೇ ತೊಗೊಂಡು ಹೋಗ್ತಾರೆ. ಸೊ ಸಂಜೆ ತಂದುಕೊಡಿ, ತಕ್ಷಣ ತೆಗಿಯೋದು ಬೇಡ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಸಂಜೆ ಕೊಟ್ಟು ಕಳ್ಸೋಣ ಅಂತ ಸುಮ್ಮನೆ ಅದೇ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ 3:30 ಆಗೋಗಿತ್ತು. ನನ್ನ ಮಗಳು ಕರೆಕ್ಟಾಗಿ ಸ್ಕೂಲಿಂದ ಬಂದು ಗುಡ್ಡಪ್ಪ ಅವರು ಬಂದರು. ಪೂಜೆ ಎಲ್ಲರೂ ನೋಡ್ದಂಗೆ ಆಯಿತು. ಲಾಸ್ಟ್ ಟೈಮ್ 1 ಗಂಟೆಗೆ ಮುಗಿಸ್ಬಿಟ್ಟಿದ್ವಿ. ನನ್ನ ಮಗಳು ಬಂದ ಟೈಮ್ಗೆ ಗುಡ್ಡಪ್ಪ ಅವರು ಹೊರಡ್ತಾಯಿದ್ರು. ಈಗೆಲ್ಲ ಆಶೀರ್ವಾದ ತಗೊಂಡು ಆಂಟಿ ಎಲ್ಲ ಬಂದಿದ್ದರು, ಎಲ್ಲರಿಗೂ ಊಟ ಬಡಿಸಿದ್ವಿ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ಇವಾಗ ಪಾಪ. ಇವಾಗ ಇವರು ನಮ್ಮ ಅತ್ತಿಗೆ ಇಬ್ಬರೂ ಊಟ ಮಾಡ್ಕೊಂಡು ಇವರು ಗವಿಗಂಗಾಧರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅವರು ಏನೋ ಪೂಜೆಗೆ ಕೊಟ್ಟಿದ್ರಂತೆ, ಹಾಗಾಗಿ. ಮತ್ತು ನೈಟ್ ಬಂದು ನಮ್ಮ ಅಣ್ಣ ಅವರೆಲ್ಲ ಕೆಲಸಕ್ಕೆ ಹೋಗಿದ್ರಲ್ಲ, ಅವ್ರನ್ನ ಕರೆದಿದ್ವಿ, ಅವರು ಊಟ ಮಾಡ್ಕೊಂಡು ಹೋಗಲಿ ಅಂತ. ಸೊ ಫೈನಲಿ ಅವರು ಬಂದರು. ಅವರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋದರು. ನನಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ನಮ್ಮ ಅತ್ತಿಗೆನೇ ಎಲ್ಲರಿಗೂ ಬಡಿಸ್ಕೊಡಿ ಅಂತ ಹೇಳಿದೆ. ನಾನು ಆದಷ್ಟು ಸ್ವಲ್ಪ ಹೆಲ್ಪ್ ಮಾಡಿದೆ. ಸಾಕಾಗೋಗಿದೆ, ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನಮ್ಮ ಫ್ರೆಂಡ್ ಸುಮತಿ ಮಾತ್ರ ಮಿಸ್ಸಿಂಗು, ಅವರು ಬರೋಕ್ಕಾಗಲಿಲ್ಲ ಅಂತ ಅಂದರು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರಿಗೂ ಏನೇನೋ ಕೆಲಸಗಳಿರುತ್ತಲ್ವ, ಹಾಗಾಗಿ. ನಮ್ಮ ಅಣ್ಣನ ಮಗನೂ ಟ್ಯೂಷನ್ ಮುಗಿಸ್ಕೊಂಡು ಇವಾಗ ಬಂದ. ಸೊ ನಮ್ಮ ಅದಕ್ಕೆ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ. ಓಕೆ ಬಾಯ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.